ಟಂಟಡಾನ್ ಬನ್ನಿ ಎಲ್ಲಾರು ಶಾಪಿಂಗ್ ಆಗಿದೆ. ಕೀರ್ತನ ಶಾಪಿಂಗ್ ಅಲ್ಲಿ ಎಲ್ಲ ಶಾಪಿಂಗ್ ಮಾಡಿ ಆಗಿದೆ. ನಮ್ಮ ಕಸ್ಟಮರ್ಗೆ ಏನೇನು ಆಫರ್ ಇದೆ, ಇವತ್ತು ಹೊಸ ಹೊಸ ಐಟಮ್ ತೊಡೋ ಬಂದಿದೆ, ಏನೇನು ಬಂದಿದೆ ಎಲ್ಲ ತೋರಿಸ್ತೀನಿ. ಬನ್ನಿ ಮನೆಯಲ್ಲಿ ವಿಡಿಯೋ ಮಾಡೋಣ. ಹಾಯ್, ವೆಲ್ಕಮ್ ಟು ಕೀರ್ತನ ಫ್ಯಾಷನ್. ನಮ್ಮಮ್ಮ ಇವತ್ತು ಕೀರ್ತನ ಫ್ಯಾಷನ್ ಇಂದ ಶಾಪಿಂಗ್ ಮಾಡ್ಕೊ ಬಂದಿದ್ದಾರೆ. ಅದೇನು ಅಂತ ನೋಡೋಣ ಬನ್ನಿ. ಕೀರ್ತನ ಫ್ಯಾಷನ್ ಯಾರ್ದು ಶಾಪ್? ಕೀರ್ತನ ಫ್ಯಾಷನ್ ಶಾಪ್ ಯಾರ್ದು? ಯಮುನಾ ಮುಂದ. ನಿನ್ನೆ ಮೊನ್ನೆ ನಾವು ವಿಡಿಯೋ ಮಾಡಿರ್ಲಿಲ್ಲ. ನಾನು ಆಫರ್ ಕೊಡಕ್ಕೂ ಮುಂಚೆ ವಿಷಯ ಹೇಳ್ಬಿಡ್ತೀನಿ. ವಿಡಿಯೋ ಮಾಡಿರ್ಲಿಲ್ಲ. ತುಂಬಾ ಜನ ಕೇಳ್ತಾ ಇದ್ರಿ, ಯಾಕೆ ಅಕ್ಕ ವಿಡಿಯೋ ಮಾಡ್ತಾ ಇಲ್ಲ ಅಂತ. ನಾನು ಹೇಳಿದೀನಿ 3-4 ಡೇಸ್ 2 ಡೇಸ್ ಮಾಡ್ಲಿಲ್ಲ ಅಂದ್ರು ನಾವ್ ಅದಾದ್ಮೇಲೆ ನೆಕ್ಸ್ಟ್ ಡೇಗೆ ನಿಮ್ಗೆ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಅಂತ. ಒಂದು ಏನಂದ್ರೆ, ನಮ್ಮ ಅಂಗಡಿಯವರು ರಜಾ ಹಾಕಿದ್ದಾರೆ, ಗೃಹ ಪ್ರವೇಶ ಅವ್ರದ್ದು ರಜಾ ಹಾಕಿದ್ದಾರೆ. ನಾವು ತುಂಬಾ ಬಿಸಿ. ಆಮೇಲೆ ಸ್ವಲ್ಪ ಮದ್ವೆದು ಕಲೆಕ್ಷನ್ಸ್ ಅವ್ರು ಕೊಡೋರ್ಗೆ ಇವ್ರಿಗೆ ಆರ್ಡರ್ಸ್ ಬಂದಿದೆ. ಅದ್ರ ಬಗ್ಗೆ ಅದು ಐಟಮ್ ತರೋದು ಬಿಡೋದು ಅದನ್ನೆಲ್ಲ ಕೌಂಟ್ ಮಾಡೋದು ಇದೇ ಆಗಿ ಬಿಸಿ ಆಗಿದೆ. ಸ್ವಲ್ಪ ಬಿಸಿ ಆಗಿದ್ದೀವಿ ಅಷ್ಟೇ, ಬೇರೆ ಏನು ಇಲ್ಲ. ಯಾವುದೇ ಕಾರಣಗಳಿಲ್ಲ, ವರಿ ಮಾಡ್ಬೇಡಿ. 1 to 2-3 ಡೇಸ್ ಲೇಟ್ ಆದ್ರೂ ಒಳ್ಳೆ ಆಫರ್ ಅಂತೂ ಕೊಡ್ತೀವಿ. ನಂಬರ್ 1 ಸ್ಯಾರಿ. ಇದ್ರ ರೇಟ್ ಗೆಸ್ ಮಾಡಿದವ್ರಿಗೆ ನಾನು ಡ್ರೆಸ್ ಇಂದ ಮತ್ತೆ ಸ್ಯಾರಿಯಿಂದ ಒಂದು ಡ್ರೆಸ್ ಕೂಡ ಫ್ರೀ ಕೊಡ್ತೀನಿ. ಇದಕ್ಕೆ ಯಾಕೆ ಅಂದ್ರೆ, ಇದನ್ನ ಏನಕ್ಕೆ ಕೊಡ್ತಾ ಇದೀನಿ ಅಂದ್ರೆ, ನಮ್ ಕಸ್ಟಮರ್ ಎಷ್ಟೊಂದ್ ಜನ ಕೇಳ್ಕೊತಾ ಇದಾರೆ, ಆ ಡ್ರೆಸ್ ಕೊಟ್ರಿ ನಂಗೆ ತುಂಬಾ ಇಷ್ಟ ಆಯ್ತು, ಅವ್ರಿಗೆ ಹೋಯ್ತು ಇವ್ರಿಗೆ ಹೋಯ್ತು ಅಂತ. ಅದಕ್ಕೆ ಇದನ್ನ ಗೆಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಸೀರೆಗೋಸ್ಕರ ನಾನು ಫ್ರೀ ಕೊಡ್ತಾ ಇದ್ದೀನಿ. ಎಷ್ಟು ಅಂದ್ರೆ 500 rupees ಅಷ್ಟೇ ತಗೊಳ್ತಾ ಇದ್ದೀನಿ. ಎಷ್ಟು ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತ ನಾಳೆ ನಿಮ್ಗೆ ಹೇಳ್ತೀನಿ ನಾನು, ಎಷ್ಟು ಬೆಲೆ ಬಾಳೋದನ್ನ. ನನ್ನ ಶಾಪ್ ಅಲ್ಲಿ ಬಂದು ಕೇಳಿರ್ಬೋದು, ಕೆಲವೊಬ್ರು ಗೊತ್ತಿರ್ಬೋದು, ನೋಡ್ಕೊಂಡು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಗೊತ್ತಿಲ್ಲ ಅಂತ ಅನ್ಕೋತೀನಿ. ನೋಡೋಣ, ಗೆಸ್ಟ್ ಮಾಡಿ. 500 rupees ಅಷ್ಟೇ ತಗೊಳ್ಳೋದು. ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ ಪ್ರತಿದಿನ, ನೀವ್ ಏನ್ ತೋರ್ಸಿದ್ದೀರಾ ಅಕ್ಕ ಅದನ್ನೇ ಕೊಡ್ತೀರಾ, ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದು ಸೆಕೆಂಡ್ ಒನ್, ಪಿಂಕ್ ವಿತ್ ಬ್ಲಾಕ್. ಇದಕ್ಕೆ ಬಂದು ಈ ಡ್ರೆಸ್ ನ ಮತ್ತೆ ಕೇಳ್ತಾನೆ ಇದಾರೆ. ನನ್ನ ಶಾಪ್ ಅಲ್ಲಿ ಆಲ್ರೆಡಿ ಖಾಲಿ ಆಗಿದೆ. ಇದು ಖಾಲಿ ಆಗಿರೋದೇ ಹೇಗೋ ಅವತ್ತು ಒಂದು ಪೀಸ್ ಇತ್ತು ಅಂತ ಮತ್ತೆ ಕೊಟ್ಟೆ. ಮತ್ತೆ ಇನ್ನೂ ಒಂದು ನಾನು ಕೊಡ್ಲೇಬೇಕಂತ ಇಷ್ಟಪಟ್ಟು ಕೊಡ್ತಾ ಇದ್ದೀನಿ. ಈ ಸ್ಯಾರಿಗೆ ಈ ಡ್ರೆಸ್ ಫ್ರೀ ಕೊಡ್ತಾ ಇದ್ದೀನಿ. ನಂಬರ್ 2 ಇದು. ನಂಬರ್ 3 ಇದು ಬಂದು ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೆಟ್. 500 rupees ಅಷ್ಟೇ ತಗೊಳ್ಳೋದು, ನೆನ್ಪಿಟ್ಕೊಳ್ಳಿ. ಡ್ರೆಸ್ ಮತ್ತೆ ಈ ಸ್ಯಾರಿಯಿಂದ ಬೇಗ ಇದ್ರ ರೇಟ್ ಕಮೆಂಟ್ ಮಾಡಿ. ಬೇಗ ಸೀರೆ ಗೆಲ್ಲಿ. ಇದಕ್ಕೆ ಈ ಡ್ರೆಸ್ ಫ್ರೀ ಕೊಡ್ತಾ ಇದ್ದೀನಿ. ಇದ್ರ ವಿಷಯಗಳು ಕೆಲವೊಂದು ಹೇಳ್ತೀನಿ ನಿಮ್ಗೆ. ಎಲ್ಲರೂ ಹೇಳ್ತಾ ಇದ್ದೀರಾ, ಅಕ್ಕ ವಿಡಿಯೋ ಏನ್ ತೋರಿಸ್ತೀರಾ ಅದೇ ಕೊಡ್ತೀರಾ, ತುಂಬಾ ಖುಷಿ ಆಗುತ್ತೆ ಅಂತ. ವಿಡಿಯೋ ತೋರ್ಸೋದೇ ಕೊಡ್ಬೇಕು ಯಾವಾಗ್ಲೂ. ಅದರಿಂದ ಅದ್ರ ಬ್ಯಾಕ್ ಗ್ರೌಂಡ್ ಏನಿದೆ, ನಾನು ಕೆಲವೊಂದ್ಸರಿ ಚಿಕ್ಕಪೇಟೆಗೆ ಹೋದಾಗ ಏನೇನ್ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ. ವಿಡಿಯೋ ತೋರ್ಸೋದು ಒಂದು, ಕೊಡೋದು ಒಂದು ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂತಾನು ಹೇಳ್ತೀನಿ. ನಾಳೆ ವಿಡಿಯೋದಲ್ಲಿ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.